ಏನಾದರೂ ನಾವು ಮಾತಾಡೋದು ತಪ್ಪಿದ್ರೆ ಕ್ಷಮಿಸ್ಬಿಡಿ. ಯಾಕಂದರೆ ಫಸ್ಟ್ ಮಾಡ್ತಾರೆ, ನೀವು ಸ್ವಲ್ಪ ಸಪೋರ್ಟ್ ಮಾಡಿ ನನಗೆ. ತುಂಬ ಜನ ವೀಡಿಯೋ ನಾನು ಸ್ಟೇಟಸಲ್ಲಿ ಹಾಕ್ತೀನಿ, ಸ್ವಲ್ಪ ನನ್ನ ಯೂಟ್ಯೂಬ್ ಚಾನಲ್ ಮಾಡಿ ಓಪನ್ ಮಾಡಿಬಿಟ್ಟು ನೀವು ಸಪೋರ್ಟ್ ಮಾಡಿ ನನಗೆ. ಯಾಕಂದರೆ ನೀವು ಸಪೋರ್ಟ್ ಮಾಡಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ನಾನು ಅಲೋ ಮಾಡೋದಿಲ್ಲ, ಅಂದರೆ ಅವ್ರು ಮಾಡಲ್ಲ. ದಯವಿಟ್ಟು ಹೇಳ್ತು ನೋಡಿ, ನಾನೇನೋ ಮಾತಾಡಿದ್ದು ತಪ್ಪಿದ್ರೆ ಕ್ಷಮಿಸ್ಬಿಡಿ. ಫಸ್ಟ್ ಮಾಡ್ತಾ ಇರೋದಲ್ವ, ಸ್ವಲ್ಪ ಆಗ್ಬೋದು. ಏನು ಬುಕ್ಕಿಂಗ್ ಬಂತು ಅಂದ್ಬಿಟ್ಟು ನನಗೆ ಬೇಜಾರಾಗ್ಬಿಡ್ತು. ಸರ್ 2 ಬಾರಿಗೇನು ಬುಕ್ಕಿಂಗ್ ಆಗಿದ್ದು ವೇಸ್ಟ್ ಆಗ್ಬಿಡ್ತಲ್ವ. ಇದು KFC ಸಿಗ್ನಲ್ ಹತ್ರ ಟ್ರಾಫಿಕ್ ಇಲ್ಲಿದೆ. ಇದು ಮುಂದೆ ಹೋದರೆ ಚಿನಿಮೆ ಹಾಸ್ಪಿಟ್ಲ್ ಬರ್ತದೆ. ತುಂಬ ಹೊಟ್ಟೆ ಹಸಿತೈತೆ. ಇಲ್ಲಿ ಬಂದರೆ ಬೇಗ ಹೋಟ್ಲು ಬಂದು ಸಿಲ್ಲ. ನಾವು ಏರಿಯಾದಲ್ಲಿ ಎಲ್ಲರೂ ಊಟ ಮಾಡೋಕೆ ಹೋಗ್ಬೇಕಂದ್ರೆ ತುಂಬ ಕಷ್ಟ. ಇಲ್ಲಿ ಏರಿಯಾದಲ್ಲಿ ಬೇರೆ ಬ್ಯಾಡ್ದು ಬಟ್ಟೆ ಅಂಗಡಿ ಅದು ಇದನ್ನೆಲ್ಲ ಓಪನ್ ಮಾಡಿ ಕುತ್ಕೊಳ್ತಾರೆ ನೋಡಿ. ಆ ಕಡೆ ನೋಡಿ ಹೊಟ್ಟೆ ಹಸ್ಬಿಟ್ಟು ತಣ್ಣಗೆ ಕಾಣ್ತಾ ಇದೆ. ತಲೆ ಸುತ್ತಕ್ಕೆ 2 ಸ್ಟಾರ್ಟ್ ಆಗುತ್ತೆ. ಮುಂದೆ ಒಂದು ಬ್ಲೂ ಕಲರ್ ಬೋರ್ಡ್ ಕಾಣ್ತಿದೆ ರೈಟ್ ಸೈಡಲ್ಲಿ, ಅದೇ ಚಿನಿಮೆ ಹಾಸ್ಪಿಟಲು. ಆ ಚಿಕ್ಕ ಮಗು ಆ ಬೈಕಲ್ಲಿ ನೋಡಿ ಹೆಂಗೆ ಹಿಡ್ಕೊಂಡಿದೆ ನೋಡಿ. ಆ ಮಗುನ ಕೆಳಗಡೆ ಬಿದ್ದೋಗ್ಬಿಟ್ರೆ ಆ ಮಗುಗೆ ಎಷ್ಟು ಏಟಾಯ್ತ ನೋಡಿ. ಬರೀ ಅದಕ್ಕೆ 4 ವಯಸ್ಸಿರ್ಬೋದು ನೋಡಿ. ಆ ಬೈಕಲ್ಲಿ ನೋಡಿ ಕೋಣ ಥರ ಮುಂದೆ ಕೂತಿದ್ದಾನೆ. ಅವನಿಗೆ ಅಷ್ಟು ಬುದ್ಧಿ ಇಲ್ವಾ ನೋಡಿ. ಆ ಮಗು ಇಷ್ಟು ಚಿಕ್ಕದು, ನೀವೇ ನೋಡಿ ಇಷ್ಟು ದೊಡ್ಡ ತಪ್ಪು ಮಾಡ್ತಿದ್ದಾರಲ್ವ ಇದನ್ನೆಲ್ಲ. ಆಮೇಲೆ ಯಾರು ಹೇಳೋದು, ಅಲ್ಲಿ ಬರೋ ಮುಂದೆ ಕಾರು ಬೈಕ್ ಅವ್ರ ಮೇಲೆ ಕಂಪ್ಲೇಂಟ್ ಹೇಳೋದು, ನೀನೇ ಬಂದು ಕೂತಿದೆ ಅಂತ ನೋಡಿ. ಎಷ್ಟು ಚಿಕ್ಕದು ನೋಡಿ, ಕಾಣ್ತಿದೆ ನಿಮಗೆ ನೋಡಿ ನೋಡಿ ನೋಡಿ. ಆ ಮಗು ಹೆಂಗೆಲ್ಲ ನೋಡ್ತದೆ ನೋಡಿ. ಬಂದಿವಾಗ ರಾಮಮೂರ್ತಿ ನಗರ, ಇದು ಲೆಫ್ಟ್ ತಗೊಂಡು ರೈಟಿಗೆ ಗೇಟ್ ಹೋಗ್ತಿದೆ. ಶಿವನಗರ ಬ್ರಿಡ್ಜ್ ಅಂತ ಹೇಳ್ಬಿಟ್ಟು ನಾನೆಲ್ಲ ನಿಮ್ಮ ಹತ್ರ ಇವತ್ತು ತುಂಬ ದೊಡ್ಡ ವಿಡಿಯೋ ಆಗಿ ಬರೋಲ್ಲ, ಚಿಕ್ಕದಾಗಿ ಬರೋದು. ಯಾಕಂದರೆ ಇವತ್ತು ಶನಿವಾರ ಎಲ್ಲ ರೋಡು ಇವತ್ತು ಟ್ರಾಫಿಕ್, ಎಲ್ಲೂ ಹೋಗೋ ಆಗಿಲ್ಲ ನನಗೆ. ನಾನೊಂದು ಕೆಲಸಕ್ಕೆ ಹೋಗಿದ್ದೆ, ಆ ಕೆಲಸನೂ ಆಗಿಲ್ಲ. ಅದು ಟೈಮ್ ವೇಸ್ಟ್ ಇವತ್ತು. ಅದರಿಂದ ಎಲ್ಲ ವೇಸ್ಟ್ ಇವತ್ತು. ಇದು ಬಾಣಸವಾಡಿ. ಸೌಂಡಲ್ಲೇ ನಾವು ಬಿಡ್ಬಿಡ್ಬೇಕು ಸೈಡ್ ನೋಡಿ. ಹೆಂಗಿದೆ ನೋಡಿ ಹಾರ್ನವ್ರು. ನಮ್ಮ ಹಾರ್ನಲ್ಲೇ ಯಾವ ಲೆಕ್ಕ ಹೇಳಿ. ಯಾಕಂದ್ರೆ ಆರ್ಮಿಯವ್ರ ಜೊತೆ ನಾವು ಏನು ಮಾತಾಡೋಂಗೇನೇ ಇಲ್ಲ. ಅವ್ರು ಹೆಂಗಾರು ಮುಂದೆ ಹೋಗೋಣ ಅಂತ ನೋಡೋಣ. ಕಬ್ಬೆಲ್ಲ ಮಾಡ್ತಾರೆ ನೋಡಿ. ಹಬ್ಬ ಬಂದ್ಬಿಡ್ತಲ್ವ, ಅದರಿಂದ ನೋಡಿ ಕಬ್ಬು ನೋಡಿ ಎಷ್ಟು ಬಂದಿದೆ ನೋಡಿ. ಸಿಗ್ನಲ್ ಲೆಫ್ಟ್ ಸರ್.
ನಿಮ್ಗೆ ಹೇಳಿದ್ದೆ, ಈ ಊಬರ್ ಓಲಾ ಬುಕ್ ಮಾಡ್ತೀವಿ, ನೀವು ದಯವಿಟ್ಟು ಆನ್ಲೈನಲ್ಲಿ ಅವರಿಗೆ ಪೇ ಮಾಡಬೇಡಿ. ಫಸ್ಟ್ ಹೇಳ್ಬೇಡಿ ನಾವು ಆನ್ಲೈನಲ್ಲಿ ಮಾಡ್ತೀವಿ ಅಂತ. ಆಟೋ ಡ್ರೈವರ್ ಬರೋದೇ ಅಲ್ಲ. ಏನಕ್ಕೆ ಅಂದರೆ ನಮಗೆ ನೋಡಿ, ಇವತ್ತು ಶನಿವಾರ, ಇವತ್ತು ಬ್ಯಾಂಕ್ ರಜಾ, ನಾಳೆ ಭಾನುವಾರ ಬ್ಯಾಂಕ್ ರಜಾ, ಸೋಮವಾರ ರಜಾ, ಅದು ಮಂಗಳವಾರ ಬರ್ತದೆ ನಮಗೆ ದುಡ್ಡು. ಅದು ತುಂಬ ಕಷ್ಟದ ಐತೆ, ಎಲ್ಲ ಆಟೋ ಡ್ರೈವರ್ಗಳಿಗೆ ತುಂಬ ಕಷ್ಟ ಐತೆ. ನೀವು ಅವ್ರ ಅಕೌಂಟ್ ಕಳಿಸೋ ದುಡ್ಡನ್ನ ಇವ್ರ ಅಕೌಂಟ್ ಕಳಿಸಿ. ಇವಾಗೆಲ್ಲ ಫೋನ್ಪೇ, ಗೂಗಲ್ ಪೇ ಎಲ್ಲ ಹತ್ರ ಇದೆ, ಯಾರ ಹತ್ರ ಇಲ್ಲದಲ್ಲ, ಎಲ್ಲರ ಇದ್ದೀರ. ರೋಡಲ್ಲಿ ಚಿಕ್ಕ ತೆಂಗಿನಕಾಯಿ ತರಕಾರಿ ಮಾಡೋ ಹತ್ರ ಅವ್ರ ಹತ್ರ ಸಮೇತ ಇದೆ, ಮತ್ತು ಆಟೋದವ್ರ ಹತ್ರ ಇರೋದಿಲ್ವ? ನೀವು ಅವ್ರಿಗೆ ಕಳಿಸಿ. ಅವರಿಗೆ ಸುಮ್ಮನೆ ಕಳಿಸ್ಬಿಟ್ಟು ಆ ದುಡ್ಡನ್ನ ಇದು ಮಾಡೋದಕ್ಕಿಂತ ಡೈರೆಕ್ಟ್ ಆಟೋಪ್ಪ ಅವರಿಗೆ ಕಳಿಸ್ಬಿಡಿ. ಏನಕ್ಕೆ ಆನ್ಲೈನ್ ಮಾಡ್ತೀರಾ ನೀವು? ಮಂಗಳವಾರ ಗಂಟೆ ನಾವು ವೆಯ್ಟ್ ಮಾಡಬೇಕಾ? ನಾನು ಹೇಳ್ತೀನಿ, ಬೇಜಾರು ಮಾಡ್ಕೊಳ್ಬೇಡಿ. ಯಾಕಂದರೆ ಒಬ್ಬ ಆಟೋ ಡ್ರೈವರ್ ಹೋದರೆ 150 ರೂಪಾಯಿ ಅವ್ನ ಕೈಯಲ್ಲಿ ಸಿಗ್ತದೆ ಅಂತ ಅವ್ನು ಹೋಯ್ತಾನ ನಂಬಿಕೆಯಲ್ಲಿ. ನೀವು ನೋಡಿದ್ರೆ ಆರಾಮಾಗಿ ಆನ್ಲೈನ್ ಮಾಡ್ಕೊಂಡು ಹಂಗೆ ಹೇಳ್ಕೊಂಡು ಹೋಗ್ಬಿಡ್ತೀರ. ಯಾಕೆಂದರೆ ಆಟೋದವ್ರ ಪಾಪ ಯಾರು ಓದಿರೋಲ್ಲ, ಕೆಲವರು ಓದಿರೋರು ಇರ್ತಾರೆ. ಅದರಿಂದ ನೀವೆಲ್ಲ ತುಂಬ ದೊಡ್ಡ ವಿಡಿಯೋನು ಬರೋಲ್ಲ ಇವತ್ತೆಲ್ಲ ಚಿಕ್ಕ ವಿಡಿಯೋಲು.